ಬೇರೆ ಯಾರಾದ್ರು ಹೆಂಗಾರು ಆಡ್ಕೊಂಡು ಹೋಗ್ಲಿ. ನೀವೇನ್ ರೋಲು ಬರೀ ತಲಾನೇ ಇಟ್ಕೊಂಡಿದ್ದೀರಾ. ಪಾಪ ಗಾಯಕ್ವಾಡ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು ಕಣೋ ನೆನ್ನೆ ಮ್ಯಾಚ್ನ. ಯಾರ ಗಾಯಕ್ವಾಡ? ಅದ್ಯಾರು ಬ್ರೋ? ಏನ ಗಾಯಕ್ವಾಡ್ ಗೊತ್ತಿಲ್ವಾ? ಅಲ್ಲೇ ನಿಮ್ಮ ಟೀಮ್ ಕ್ಯಾಪ್ಟನ್ನೇ ನಿಮ್ಗೆ ಗೊತ್ತಿಲ್ಲ ಅಂದರೆ ಇನ್ನೇನು ನೋಡ್ತಾ ಇದ್ದೀರೋ ನೀವು ಮ್ಯಾಚ್ನ? ಇದನ್ನ ಅದಿಂಗ್ ಸಿ ಎಸ್ ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಚೆನ್ನೈ ಕ್ಯಾಪ್ಟನಾ? ಹೇ ಬ್ರೋ, ನಾನು ತಲಾ ಅಂದ್ಕೊಂಡಿದ್ನಲ್ಲ ಬ್ರೋ. ಅವ್ನು ಯಾರು? ಅವ್ನು ಗಾಯಕ್ವಾಡು ಕ್ಯಾಪ್ಟನಾ? ಬಿಡು ಬ್ರೋ, ನಂಗೆ ಅವ್ರಿಗೆ ಎಲ್ಲ ಬೇಡ. ನಮ್ಗೇನಿದ್ರು ತಲಾ MS D ತಲಾ ಅಷ್ಟೇ. ಅವ್ರು ಬಂದು 6-4 ಹೊಟ್ಟರೆ ಮುಗೀತು ಮ್ಯಾಚ್ ಅಷ್ಟೇ. ಗ್ರೇಟೆಸ್ಟ್ ಫಿನಿಷರ್. ಸರಿನಪ್ಪ, ಆಯಿತು. ನಿಮ್ಮ MS D ಫಿನಿಷರ್ ಆದರೆ RCB ಮೇಲೆ ಯಾಕೆ 9ನೇ ಬ್ಯಾಟ್ಸ್ಮನ್ ಆಗಿ ಬಂದರು? ಮೊದಲೇ 13ನೇ ಓವರಲ್ಲೋ 14ನೇ ಓವರಲ್ಲೋ ಬಂದು ಮ್ಯಾಚ್ ಮುಗಿಸೋದಲ್ವಾ? ಮತ್ತು ಅವತ್ತು ಯಾಕೆ ಕೇಳೇ ಇಲ್ಲ ನೀವು ಅವ್ರನ್ನ? ಬಂದಿದ್ದ ತಕ್ಷಣ ಅವ್ರು 3 6 ಹೊಡೆದಿದ್ದ ತಕ್ಷಣ ಖುಷಿ ಆಗ್ಬಿಟ್ರಿ? ಇಲ್ಲ ಬ್ರೋ, ಅದು ತಲಾ ಅವರು ವಾಶ್ರೂಮ್ಗೆ ಹೋಗಿದ್ರಂತೆ. ಹೋಗಿ ಈ ಅಶ್ವಿನ್ ಅವರು ವಾಶ್ರೂಮ್ಗೆ ಹೋಗೋರೆ, ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವರೇ ಪ್ಯಾಡ್ ಕಟ್ಕೊಂಡು ಬಂದ್ಬಿಟ್ಟಿರೋದು ಮ್ಯಾಚಲ್ಲಿ. ಎಲ್ಲರೂ ತಪ್ಪು ತಿಳ್ಕೊತಾ ಇದ್ದೀರಾ. ನಮ್ಮ ತಲಾ ಅಂದ್ರೆ ಏನು ಅನ್ಕೊಂಡಿರಾ? ಗ್ರೇಟ್ ಫಿನಿಷರ್ ಅವರು. ಅವ್ರು ಮೊದಲೇ ಬಂದು ಫಿನಿಶ್ ಮಾಡ್ತಾರೆ. ಆ ಮ್ಯಾಚಲ್ಲೇನೋ ಪಾಪ ವಾಶ್ರೂಮ್ಗೆ ಹೋಗಿದ್ರು ಅಂದ್ಬಿಟ್ಟು ಅಶ್ವಿನ್ ಬಂದ್ಬಿಟ್ರು. ಆಮೇಲೆ ಬಂದು ಹೊಡಿಲಿಲ್ವಾ 3 6 ಸಾಕದು ನಮಗೆ. ನೀವು ಅದೆಲ್ಲ ಮಾತಾಡಬಾರ್ದು ಬ್ರೋ. ಆಯಿತು ಬಿಡ್ರಪ್ಪ, ನಿಮ್ಮ ತಲಾನೇ ಮುಗಿಸ್ತಾರೆ ಮ್ಯಾಚ್.